ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಆಫ್ಲೈನ್ ಹೇಗೆ ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ. ಕಾವೇರಿ 2.0 ಪೋರ್ಟಲಲ್ಲಿ ಆಫ್ಲೈನ್ನ ಅಪಾಯಿಂಟ್ಮೆಂಟ್ನ ಹೇಗೆ ನೀವು ಬುಕ್ ಮಾಡ್ಕೊಳ್ಳೋದು. ಅಂದರೆ ಈಗ ತುಂಬ ಜನ ಆನ್ಲೈನ್ ಟ್ರೈ ಮಾಡ್ತಿದ್ದಾರೆ. ಈ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಅಂತೂ ತುಂಬ ಜನ ಸ್ಟ್ರಕ್ ಆಗಿದ್ದಾರೆ. ತುಂಬ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಯಾವ ಥರ ಪ್ರೋಸೆಸ್, ತುಂಬ ಜನ ಡಿಫ್ರೆಂಟ್ ಇಶ್ಯೂ, KYC ಇಶ್ಯೂಸು, ಪೋರ್ಟಲ್ ವರ್ಕ್ ಆಗ್ತಿಲ್ಲ, ಸ್ಲೋ ಇದಾಗಿದೆ, ಮತ್ತು ಸಬ್ಮಿಟ್ ಆದ್ರೂ ಪೇಮೆಂಟ್ ಲಿಕ್ ಏನಾಗಬೇಕಿಲ್ಲ, 2 months ಆದ್ರೂ ನನ್ನ ಸ್ಟೇಟಸ್ ಸೇಮೇ ಇದೆ, ಏನಾಗುತ್ತೆ, ಪ್ರತಿಯೊಂದು ಅವರು ತುಂಬ ಕಮೆಂಟ್ಸ್ಗಳು ಹಾಕಿ ಕೇಳ್ತಾ ಇದ್ದಾರೆ. ಹಾಗಾಗಿ ಯಾರೇ ಸ್ಟ್ರಕ್ ಆದರೆ ನೀವು ನಿಮ್ಮದು ಏನು ಅಪ್ಡೇಟ್ ಮಾಡಬೇಕು ಮುಂದೆ ಅಂತೆಲ್ಲ ಸ್ಟ್ರಕ್ ಆಗ್ತಾರೆ. ಹೆಲ್ಪ್ಲೈನ್ ನಂಬರಲ್ಲಿ ರೆಸ್ಪಾಂಡ್ ಮಾಡಲ್ಲ, ಇಮೇಲ್ ರೆಸ್ಪಾಂಡ್ ಮಾಡಲ್ಲ. ಅದಕ್ಕೋಸ್ಕರನೇ ನಾನೊಂದು ಆಫ್ಲೈನ್ ಆಫ್ಲೈನಲ್ಲಿ ಹೇಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಹೋಗಿ ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್, ಕರೆಕ್ಟಾಗಿ ಲೆಟ್ಸೆ ನಿಮ್ಮದು ವಾರ್ಡು ಅಥವಾ ನಿಮ್ಮ ತಾಲೂಕಲ್ಲಿರೋ ಅಂಥ ಸಬ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋದರೆ ಅಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ಮಾಡಿರೋ ಡೇಟು ಟೈಮಲ್ಲಿ ಹೋದರೆ ನೀವು ಅಲ್ಲಿ ನಿಮ್ಮ ವಿಟ್ನೆಸ್ನ ಕರ್ಕೊಂಡು ಪ್ಲಸ್ ನೀವು ಇಬ್ಬರು ಕಪಲ್ಸು ಹೋದರೆ ನೀವು ಅಲ್ಲಿಗೆ ನಿಮ್ಮದು ಅಪಾಯಿಂಟ್ಮೆಂಟಲ್ಲಿ 15 minutes 30 minutesಲ್ಲಿ ನಿಮ್ಮದು ವರ್ಕ್ ಎಲ್ಲ ಮುಗಿಯುತ್ತೆ ವೀಕ್ಷಕರೇ. ಆಮೇಲೆ ನಿಮಗೆ ಅಪ್ರೂವ್ ಆಗುತ್ತೆ. ಅದಾದಮೇಲೆ ನೀವು ಬಂದ್ಬಿಟ್ಟು ಮೇಕೆ ಪೇಮೆಂಟು, ಮತ್ತು ಅದು ನಿಮಗೆ 1 or 2 weeksಲ್ಲಿ ಆಗೋಗುತ್ತೆ ವೀಕ್ಷಕರೇ. ಅದು ಬೆಟರ್ ಆಪ್ಷನ್ನು. ಈಗ ಟ್ರೈ ಮಾಡ್ತಿದ್ರೆ, ಯಾಕೆಂದರೆ ತುಂಬ ಜನ ಆನ್ಲೈನ್, ನೀವು ಗೌರ್ನಮೆಂಟು ವೆಬ್ಸೈಟ್ಸ್ಗಳೆಲ್ಲ ಗೊತ್ತಿರುತ್ತೆ ನಿಮಗೆ. ಈಗ ತುಂಬ ಜನ ಯೂಸ್ ಮಾಡೋಕ್ಕೆ ಇಟ್ಕೊಂಡ್ರು ಅವೆಲ್ಲ ಸರ್ವರ್ ಡೌನ್ ಆಗ್ತವೆ, ಮತ್ತು ಸರ್ವರ್ ಡೌನ್ ಆಗ್ತವೆ, ಮತ್ತು ನಿಮಗೆ ಸ್ಟ್ರಕ್ ಆಗ್ತವೆ. ಅಪ್ಲಿಕೇಶನ್ ತುಂಬ ಸ್ಲೋ ಪ್ರೊಸೆಸ್ ಇರುತ್ತೆ, ಮತ್ತು ತುಂಬ ಅಪ್ಲಿಕೇಶನ್ ಆದಾಗ ಗೌರ್ಮೆಂಟ್ ಪ್ರೊಸೆಸ್ಸೂ ತುಂಬ ಸ್ಲೋ ಇರುತ್ತೆ. ಹಾಗಾಗಿ ನೀವು ಆಫ್ಲೈನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡ್ರೆ ಇದರಲ್ಲಿ ಕಾವೇರಿ 2.0 ಪೋರ್ಟಲಲ್ಲಿ ನಾನೀಗ ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಕಾವೇರಿ 2.0 ಪೋರ್ಟಲ್ಗೆ ಆಲ್ರೆಡಿ ನಾನೊಂದು ನ್ಯೂ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದೀನಿ. ನೀವು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಗೆ ಹೋದರೆ ಅಲ್ಲೇ ನಿಮಗೆ ತೋರಿಸುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ. ಅಲ್ಲಿ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ನಾನು ಅಲ್ಲಿ ಕ್ಲಿಕ್ ಎಡಿಟಿಗೆ ಹೋಗ್ತೀನಿ, ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕ್ರಿಯೇಟಿವ್ ಹೋದಾಗ ಇಲ್ಲಿ ಹಿಂದೂ ಮ್ಯಾರೇಜ್ ಇಲ್ಲಿಗೆ ಹೋದರೆ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಕೆಳಗಡೆ ಕಂಟಿನ್ಯೂ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಆಫ್ಲೈನ್ ಅಂತಿರುತ್ತೆ. ಹಿಂದೂ ಮ್ಯಾರೇಜು ಆಫ್ಲೈನ್. ಈಗ ಹಿಂದೂ ಮ್ಯಾರೇಜ್ ಆನ್ಲೈನಲ್ಲಿ ಯಾರೇ ಸ್ಟ್ರಕ್ ಆಗಿದ್ರೆ ಆಫ್ಲೈನ್ ಕೂಡ ಸೇಮ್ ಪ್ರೊಸೆಸ್ಸು. ನೀವೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಬೇಕು. ಇಲ್ಲಿ ಅಥೆಂಟಿಕೇಷನ್ಸ್ ಏನಿರಲ್ಲ. ನೀವು 3 ವಿಟ್ನೆಸ್ನ ಮತ್ತು ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ನ ನೀವು ಅಲ್ಲಿಗೆ ಇನ್ ಪರ್ಸನ್ನು ನಿಮ್ಮ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಕರ್ಕೊಂಡು ಹೋದರೆ ನಿಮ್ಮ 30 minutesಲ್ಲಿ ಆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿರೋ ಟೈಮಲ್ಲಿ ನಿಮ್ಮ ವರ್ಕ್ ಮುಗಿಯುತ್ತೆ ವೀಕ್ಷಕರೇ. ಸೇಮ್ ಅಮೌಂಟು 25 rupeesಲ್ಲಿ ನಿಮ್ಮ ವರ್ಕ್ ಆಗೋಗುತ್ತೆ. ಇದು ಈಗ ನೋಡಿ, ಇಲ್ಲಿ ಆಫ್ಲೈನ್ ಪ್ರೊಸೆಸ್ಸಿಗೆ ಏನಂದರೆ, ಇನ್ ಕೇಸ್ ನೀವು ಯಾರು ಬ್ರೈಡ್ ಅಥವಾ ಬ್ರೈಡ್ ಗ್ರೂಮು ಅಥವಾ ವಿಟ್ನೆಸ್ ಯಾರೂ ನಿಮ್ಮದು ಆಧಾರ್ ಇಲ್ಲ ಅಥವಾ ನೀವು ಆಧಾರ್ ಬೇಸ್ಡು KYC ಮಾಡೋಕ್ಕಾಗಲ್ಲ ಅಂದರು, ಮತ್ತು ಅವರೆಲ್ಲರೂ ನೀವು ನಿಮ್ಮದು 3 ವಿಟ್ನೆಸ್ಸು ಮತ್ತು ನೀವು ಆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಡೇನೆಯ ಸಬ್ ರಿಜಿಸ್ಟರ್, ನಿಮ್ಮ ಏರಿಯಾದ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದರೆ ಅಲ್ಲಿ ನಿಮ್ಮ ಕೆಲಸ ಎಲ್ಲ ಆಗುತ್ತೆ ವೀಕ್ಷಕರೇ. 30 minutesಲ್ಲಿ ಹಾಕ್ಕೊಂಡು ನೀವು ಬರೋದ್ಬೋದು. ಅದಾದಮೇಲೆ ನಿಮಗೆ ಪೇಮೆಂಟ್ಲಿಗೆ ಎನೇಬಲ್ ಆಗುತ್ತೆ. ಅಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ಪೇಮೆಂಟ್ ಆದಮೇಲೆ ನಿಮಗೆ ಇದು ಡೌನ್ಲೋಡ್ ಮಾಡೋಕ್ಕೆ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿಡುವ ಸೈನ್ ಕಾಪಿನ ಇಟ್ಕೊಬೋದು. ಈಗ ಹಾಗಾಗಿ ನೀವು ಯಾರ್ಯಾರು ಆನ್ಲೈನಲ್ಲಿ ಸ್ಟ್ರಕ್ ಆಗಿದ್ದಾರೆ ಆಫ್ಲೈನು ಮಾಡಿ. ಬಿಕಾಸ್ 1 day ಸ್ಯಾಟರ್ಡೇ ಯಾವ ಥರ ನೀವು ಬುಕ್ ಮಾಡ್ಕೊಂಡು 1 day 30 minutes ಸ್ಪೆಂಡ್ ಮಾಡಿದರೆ, ಸಿಂಪ್ಲಿ ಆನ್ಲೈನಲ್ಲಿ ಅಷ್ಟೊಂದು ಪ್ರೊಸೆಸ್ ಮಾಡೋಕ್ಕಿಂತ ಆಫ್ಲೈನಲ್ಲಿ ಮಾಡಿಕೊಂಡ್ರೆ 1 dayಲಿ ನಿಮಗೆ ಅದೆಲ್ಲ ಒಂದು 30 minutes 1 day ಸ್ಪೆಂಡ್ ಮಾಡಿದರೆ ನಿಮಗೆ ಕ್ಲಿಯರಾಗಿ ನೀವೆಲ್ಲ ವರ್ಕ್ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ಕ್ಲಿಯರ್ಲಿ ಕೈಗೆ ಬರುತ್ತೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ಹಿಂದೂ ಮ್ಯಾರೇಜಿಗೆ ಹೋದರೆ ನೀವು ಕ್ಲಿಕ್ ಮಾಡ್ಕೋಬೋದು 2 both ಅಂತ. ಈಗ ನೋಡಿ ಏನೇನು ಪ್ರೊಸೆಸ್ ಅಂತ ಕೆಳಗಡೆ ನೋಡಿ ಎಲ್ಲ ನೀವು ಆನ್ಲೈನಲ್ಲಿ ಏನು ಪ್ರೊಸೆಸ್ ಮಾಡಿರುತ್ತೆ ಎಲ್ಲ ಸೇಮ್ ಇರುತ್ತೆ. ಮ್ಯಾರೇಜ್ ಡೀಟೇಲ್ಸು, ನಿಮ್ಮದು ಫೋಟೋ, ನಿಮ್ಮ ಮ್ಯಾರೇಜ್ ಡೀಟೇಲ್ಸು, ಇನ್ವಿಟೇಷನ್ ಕಾರ್ಡ್ದು, ಮತ್ತು ಬ್ರೈಡ್ ಡೀಟೇಲ್ಸು, ಬ್ರೈಡ್ ಗ್ರೂಮ್ ಡೀಟೇಲ್ಸು, ವಿಟ್ನೆಸ್ ಡೀಟೇಲ್ಸು, ರಿವ್ಯೂ ಸಮ್ಮರಿ, ಇವೆಲ್ಲ 4-5 ನೀವೆಲ್ಲ ಫಿಲ್ ಮಾಡಿಬಿಟ್ಟು ಆ್ಯಸ್ ಫಾರ್ ಯುವರ್ ಆಧಾರು ಏನು ಅಡ್ರೆಸ್ಸು ಏನಿದೆ ಎಲ್ಲ ಫಿಲ್ ಮಾಡಿ, ಏನಾದ್ರು ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀವಿ. ಈಗ ಆಧಾರ್ ಇಲ್ಲ ಯಾರು ಬ್ರೈಡ್ ಅಥವಾ ಬ್ರೈಡ್ ಗ್ರೂಮ್ ಹತ್ರ ಅಥವಾ ವಿಟ್ನೆಸ್ ಹತ್ರ ಆಧಾರ್ ಇಲ್ಲ ಅಂದರೆ ಯಾವ್ದು ID ಕಾರ್ಡ್ ಇದೆ, ಅಡ್ರೆಸ್ ಪ್ರೂಫ್ ಇಸ್ ಡಿಫ್ರೆಂಟು, ಐಡೆಂಟಿಟಿ ಪ್ರೂಫ್ ಇಸ್ ಡಿಫ್ರೆಂಟು. ಅಡ್ರೆಸ್ ಪ್ರೂಫ್ ಡ್ರೈವಿಂಗ್ ಲೈಸೆನ್ಸು ಅಥವಾ ವೋಟರ್ ID ಕಾರ್ಡ್ ಏನೇ ಇದ್ದರೂ ಅದರ ಅಡ್ರೆಸ್ ಪ್ರಕಾರ ಮಾಡ್ಕೊಳ್ಳಿ. ಮತ್ತು ಅವನ್ನೆಲ್ಲ ಅಪ್ಲೋಡ್ ಮಾಡಿ. ಯಾವುದು ಅಡ್ರೆಸ್ ಪ್ರೂಫು, ID ಪ್ರೂಫ್ ಎಲ್ಲ 3 ಜನ ವಿಟ್ನೆಸ್ದು, ಮತ್ತು ಬ್ರೈಡ್ ಗ್ರೂಮ್ದು, ಇನ್ವಿಟೇಷನ್ನು, ಪ್ರತಿಯೊಂದು ಏನೇನು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದಾರೆ ಅವೆಲ್ಲ ಡಾಕ್ಯುಮೆಂಟ್ಸ್ನು ಅಲ್ಲಿ ಲಿಸ್ಟ್ ಇರುತ್ತೆ ನಿಮಗೆ. ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ 4-5 ಅಡ್ರೆಸ್ ಪ್ರೂಫು, ID ಪ್ರೂಫು ಮತ್ತು ಇನ್ವಿಟೇಷನ್ ಕಾರ್ಡು, ರೆಸಿಪ್ಟ್ಸ್ ಇರ್ತವೆ. ಇವು 4ನ ನೀವೆಲ್ಲ ಅಪ್ಲೋಡ್ ಮಾಡಿಬಿಟ್ರೆ ನಿಮಗೆ ಸಬ್ಮಿಟ್ ಹೋಗ್ಬಿಟ್ರೆ ಅಲ್ಲಿಗೆ ಅಪ್ಲೋಡ್ ಮಾಡಿ ನೀವು ಬುಕ್ ಆನ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ. ಆ ಬುಕ್ ಆನ್ ಅಪಾಯಿಂಟ್ಮೆಂಟಲ್ಲಿ ಆ ಡೇ
ಡೇಟು ಅಲ್ಲಿ ತೋರಿಸುತ್ತೆ ನಿಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾವ ಡೇಟು ಯಾವ ಟೈಮಿಗೆ ಅವೈಲಬಿಲಿಟಿ ಇದೆ. ಆ ಬುಕ್ ಮಾಡ್ಕೊಂಡು ಆ ಟೈಮಿಗೆ ನೀವೇನಾರು ಅಲ್ಲಿ ಹೋದರೆ ನೀವು 30 ಮಿನಿಟ್ಸಲ್ಲಿ ನಿಮ್ಮ ವರ್ಕು ಆಗುತ್ತೆ ವೀಕ್ಷಕರೇ. ಅದಾದಮೇಲೆ ಅವರು ಬಿಫೋರ್ ದಟ್ ಮೇಕೆ ಪೇಮೆಂಟ್ ಏನಾರು ಬರ್ಬೋದು, ಚೆಕ್ ಮಾಡ್ಕೊಳ್ಳಿ ಅದನ್ನು. ನೀವು ಇಲ್ಲೇ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಪೇಮೆಂಟ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. 25 ರೂಪೀಸ್ ಪೇಮೆಂಟ್ಸ್ ಇಲ್ಲೇ ಮಾಡಿಬಿಟ್ಟು ಬುಕ್ಕೇನು ಅಪಾಯಿಂಟ್ಮೆಂಟ್ ಮಾಡಬೇಕಾ ಅದೊಂದು ಕ್ಲಾರಿಟಿ ಇದೆ, ಅದೊಂದು ನೋಡ್ಕೊಂಬಿಡಿ. ನಿಮ್ಮ ಪ್ರೊಸೆಸ್ ಮಾಡ್ಬೇಕಾದ್ರೆ ಮೇಕೆ ಪೇಮೆಂಟ್ ಅಲ್ಲೇ ಮಾಡ್ಕೊಳ್ಳಿ. 25 ರೂಪೀಸ್ ನೀವು ಮಾಡಿಕೊಂಡು ಅಲ್ಲಿ ಬುಕ್ಕೇನು ಅಪಾಯಿಂಟ್ಮೆಂಟ್ ಹೋಗಿ ಅಲ್ಲಿ ಹೋದರೆ ನೀವು ಅವ್ರು ಇಮಿಡಿಯೇಟ್ಲಾಗಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮಾಡಿಕೊಟ್ಟು ಇಮಿಡಿಯೇಟ್ ಅಪ್ರೂವ್ ಮಾಡ್ತಾರೆ, ನಿಮಗೆ ಡಿಜಿಟಲ್ ಕಾಪಿ ಬರುತ್ತೆ. ಇಲ್ಲ ಅಂದರೆ ನೀವು ಅವ್ರು ಅಪ್ರೂವ್ ಮಾಡಿದ್ಮೇಲೆ ಮೇಕೆ ಪೇಮೆಂಟ್ ಮಾಡಿಬಿಟ್ಟು ಅದಾದಮೇಲೆ ಡಿಜಿಟಲ್ ಕಾಪಿ ವಿತಿನ್ 2 ವೀಕ್ಸಲ್ಲಿ ನಿಮಗೆಲ್ಲ ಪ್ರೊಸೆಸ್ ಮುಗ್ದೋಗುತ್ತೆ ಆಫ್ಲೈನು. ಅದಕ್ಕೋಸ್ಕರ ನೀವು ಆಫ್ಲೈನ್ ಯಾರ್ಯಾರು ಆನ್ಲೈನ್ ಸ್ಟ್ರಕ್ ಆಗಿದ್ದಾರೆ ಆಫ್ಲೈನ್ ಮಾಡೋದು ತುಂಬ ಬೆಟರ್ ಆ್ಯಕ್ಚುಲಿ. ಅಂದರೆ ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ನಾನು ಬೆಂಗಳೂರಲ್ಲಿದ್ದೀನಿ, ನಮ್ಮ ತಾಲೂಕು ಆಫೀಸಿಗೆ ಹೋಗಿ ಇದು ಮಾಡೋದು ಹೇಗೆ ಅಂತ ಒಬ್ಬೊಬ್ರಿಗೆ ಡೌಟ್ ಇರುತ್ತೆ. ಹಾಗಾಗಿ ಅದಿಲ್ಲ ಅಂದರೆ ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್ನ ನೀವು ಬೇರೆದೇ ಇದು ಮಾಡ್ಕೊಬೋದು ಆ್ಯಕ್ಚುಲಿ. ಈಗ ಆ ಡ್ರಾಪ್ ಡೌನಲ್ಲಿ ನೀವು ಅಡ್ರೆಸ್ ಕೊಡ್ತಿರಲ್ಲ, ಅಲ್ಲಿ ಅಡ್ರೆಸ್ಸಲ್ಲಿ ಡ್ರಾಪ್ ಡೌನಲ್ಲಿ ಯಾವ ಸಿಟಿ ಅಂತ ಕೊಡ್ತಿರಲ್ಲ, ಅಲ್ಲಿ ತುಂಬ ಜನ ಬೆಂಗಳೂರು ಅರ್ಬನ್ ಎಲ್ಲ ಇರಲ್ಲ. ಬೆಂಗಳೂರು ಅರ್ಬನ್ ಬದಲು ನಿಮ್ಮ ವಾರ್ಡ್ಗಳು, ನಿಮ್ಮ ತಾಲೂಕುಗಳು ಹೋಗೋದು ಡೀಟೇಲ್ಸ್ ಇರುತ್ತೆ. ಗಾಂಧಿನಗರ, ಜಯನಗರ, ಅಂಡರ್ ಜಯನಗರದೊಳಗೆ ಸೌತು, ಬೆಂಗಳೂರು ಸೌತು ಎಲ್ಲ ಬರ್ತವೆ. ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಪ್ರತಿಯೊಂದು ನಿಮ್ದು ಯಾವ್ದು ಏರಿಯಾ ಅಂತ. ನೀವು 30 ಮಿನಿಟ್ಸ್ ಸ್ಪೆಂಡ್ ಮಾಡೋದಿದ್ರೆ ನಿಮ್ಮ ಸಿಟಿಗೆ ಹೋಗಿ, ನಿಮ್ಮ ತಾಲೂಕು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ, ನೀವೆಲ್ಲಿ ಮದುವೆ ಆಗಿರ್ತೀರ ಅಲ್ಲಿಗೆ ಹೋಗಿ ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡ್ಕೊಂಡು 1 ಡೇ ಸ್ಪೆಂಡ್ ಮಾಡ್ಕೊಂಡು ಇದನ್ನು ಮಾಡಿಸ್ಕೊಂಡು ಬರೋದು. ಇದೇನು ಇಮಿಡಿಯೇಟ್ಲಿ ನೆಸೆಸರಿ ಇರಲ್ಲ. ಯಾಕೆಂದರೆ ನಿಮ್ಮ ಆಧಾರ್ ಏನಾದ್ರು ನೀವು ಅಪ್ಡೇಟ್ ಮಾಡಿದರೆ, ನಿಮ್ಮ ಹಸ್ಬೆಂಡ್ ಅಡ್ರೆಸ್ ನೀವು ಆಧಾರನ ಅಪ್ಡೇಟ್ ಮಾಡಿದರೆ, ನೀವು ಎಲ್ಲೇ ದೇವಸ್ಥಾನ, ಎಲ್ಲೇ ಗೆಸ್ಟ್ ಹೌಸಸ್ ಬುಕ್ ಮಾಡಬೇಕು ಅಂದರೆ ಏನು ಅವಶ್ಯಕತೆ ಇರಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಇನ್ ಫ್ಯೂಚರ್ ಬೇಕೇ ಬೇಕಾಗುತ್ತೆ. ಅರ್ಲಿ ಸಿಕ್ಕಿರ್ ಬೆಟರೇ ಅದು. ಬಟ್ ಮೇಕ್ ಶೋರ್ ದಟ್ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ನ ಆಫ್ಲೈನ್ ಮಾಡಿದ್ರೆ ಒಂದು 30 ಮಿನಿಟ್ ಟು 1 ಡೇ ಸ್ಪೆಂಡ್ ಮಾಡಿ ಅಲ್ಲಿಗೆ ಹೋಗಿ ನಿಮ್ಮ ಊರಿಗೆ ಹೋಗಿ ಇದನ್ನು ಸ್ಪೆಂಡ್ ಮಾಡ್ಕೊಬಂದರೆ ಬುಕ್ ಮಾಡಿದರೆ ಈಸಿ ಆಗುತ್ತೆ ಪ್ರೊಸೆಸ್ಸು. ಈವನ್ ಇಂಟರ್ನೆಟ್ಟಲ್ಲಿ ಇಷ್ಟೊಂದು ಆನ್ಲೈನ್ ಮುಖಾಂತರ ಇಷ್ಟೊಂದು ಪ್ರೊಸೆಸ್ಸು ಅದು ಇದೆಲ್ಲ ಡಿಫಿಕಲ್ಟ್ ಇರುತ್ತೆ. ನಾನೇನೇ ಮಾಡಬೇಕಾದ್ರೆ ಒಂದು ಸರಿ ಫೇಲ್ ಆಗಿ ಒಂದು ಸರಿ ರಿಜೆಕ್ಟ್ ಆಗಿ ಬಂದಮೇಲೆ 2ನೇ ಸರಿ ಮಾಡಿದ್ದು. ಆ್ಯಕ್ಚುಲಿ ತುಂಬ ಪೇಷನ್ಸ್ ಇರಬೇಕು, ಆ ಥರ ಇರಬೇಕು. ಇದನ್ನು ವೆಯ್ಟ್ ಮಾಡಬೇಕು 2 ಮಂತ್ಸು ಎಕ್ಸಾಕ್ಟಾಗಿ. ಗೌರ್ನಮೆಂಟ್ ವಿಲ್ ನಾಟ್ ಹ್ಯಾವ್ ಪ್ರಾಪರ್ ಡೇಟಿಂಗ್ ಇರಲ್ಲ, ಕರೆಕ್ಟಾಗಿ ಯಾವ ಟೈಮಿಗೆ ಅಪ್ರೂವ್ ಆಗುತ್ತೆ ಏನು ಅಂತಿರಲ್ಲ. ನಾವು ನಮ್ಮದೊಂದು ಪ್ರೊಸೆಸ್ ಹೇಗಾಗಿರುತ್ತೆ, ನಾನು 2 ವೀಕ್ಸ್ ಒಳಗೆ ಬಂತು, ಹಾಗಾಗಿ 2 ವೀಕ್ಸಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಎಲ್ಲರಿಗೂ ಯಾರೇ ಟ್ರೈ ಮಾಡೋದಿದ್ರು ನೀವು ಆನ್ಲೈನ್ನ ಸೇಮ್ ಮಾರ್ನಿಂಗ್ 11 4 o'clock ಟ್ರೈ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನಿಮ್ಮ ವಿಟ್ನೆಸ್ನೆಲ್ಲ ಕರೆಕ್ಟಾಗಿ ಅಲ್ಲೇ ಇಟ್ಕೊಳ್ಳಿ. ತುಂಬ ಹೊತ್ತೆಲ್ಲ ಅದು ಅಪ್ಲಿಕೇಶನ್ನ ಡ್ರ್ಯಾಗ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಅದು ಟೈಮ್ ಔಟ್ ಆಗೋ ಅವಶ್ಯಕತೆ ಇರುತ್ತೆ. ಈ KYC ಕರೆಕ್ಟಾಗಿ ಆಗಲ್ಲ. ಒನ್ ಪ್ರೊಸೆಸ್ಸಲ್ಲಿ ಎಲ್ಲದನ್ನೂ ಈ KYC ಎಲ್ಲ ವಿತಿನ್ 5-10 ಮಿನಿಟ್ಸಲ್ಲೆಲ್ಲ ಮಾಡಿಬಿಡಿ. ಇದು ಮಾಡಿಬಿಟ್ಟು ನೀವು ಅಪ್ರೂವ್ ಮಾಡಿ ಸಬ್ಮಿಟ್ ಮಾಡಿದರೆ ಅವ್ರು ಅಪ್ರೂವ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ಅವರು ಎನೇಬಲ್ ಮಾಡ್ತಾರೆ ಮೇಕೆ ಪೇಮೆಂಟು. ಈ ಆಫ್ಲೈನ್ ಕೂಡ ಸೇಮ್ ಪ್ರೊಸೆಸ್ ಇರೋದ್ರಿಂದ ಯಾರ್ಯಾರು ಆನ್ಲೈನ್ ಸ್ಟ್ರಕ್ ಆಗಿದ್ದೀರಾ ಅವರು ಆಫ್ಲೈನ್ನ ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರು ಅವ್ರು ಓನ್ ಸಿಟಿಲಿದ್ದೀರಾ ಅವ್ರು ಬೆಟರ್ ದೇ ಗೋ ವಿತ್ ಆಫ್ಲೈನ್ ಪ್ರೊಸೆಸ್ಸು. ಯಾರ್ಯಾರು ಓನ್ ಸಿಟಿಲಿಲ್ಲ ಅಂದ್ರೂ ತುಂಬ ಆನ್ಲೈನ್ ತುಂಬ ಡಿಫಿಕಲ್ಟ್ ಆಗ್ತಿದೆ, ನಿಮಗೆ ಕರೆಕ್ಟಾಗಿ ಇದ್ದಿಲ್ಲ ಅಂದರೆ ಆಫ್ಲೈನ್ ಮಾಡಿಕೊಂಡು ಆಫ್ಲೈನ್ ತಗೊಂಡು ಹೋದರೆ ನಿಮಗೆ ಎಲ್ಲ ಪ್ರೊಸೆಸ್ನು ನೀವು ನೀಟಾಗಿ ಮಾಡ್ಕೋಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವೀಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದೀನಿ ಪ್ರತಿಯೊಂದಿಗೆ ಹೇಗೆ ನೀವು ಪ್ರೊಸೆಸ್ ಮಾಡ್ಕೋಬೋದು ಇದನ್ನಂತ. ನೀವು ಎಲ್ಲರೂ ನೀವು ಆನ್ಲೈನ್ ಟ್ರೈ ಮಾಡಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಂಗೆ ಮೆಸೇಜ್ ಮಾಡಿ ವೀಕ್ಷಕರೇ. ಸಾರಿ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಗೈಸ್. ಬಾಯ್.